ಸೂರ್ಯಕಾಂತಿ. ಅಲ್ವೋ, ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಮದ್ವೆ ಬೇಡ ಅಂತ ಹೇಳಿದ್ರೆ ನಾವು ಅವ್ರಿಗೇನು ಉತ್ತರ ಕೊಡೋಣ ಹೇಳು? ಏನಾದ್ರೂ ಕೊಟ್ಕೊಳ್ಳಿ, ನನ್ನನ್ನು ಕೇಳ ನಿರ್ಧಾರ ಮಾಡಿದೆ. ಮನೆತನದ ಮರ್ಯಾದೆನ ತೆಗಿಬೇಡ. ಮಾದೇಗೌಡ್ರಿಗೆ ಹೇಳಿದ್ದಾಗಿದೆ, ಹುಡುಗಿ ನೋಡಕ್ ಹೋಗೋದು ಅಂತ ನಿರ್ಧಾರನೂ ಆಗಿದೆ. ಈಗ ನಿನ್ ಮಧ್ಯದಲ್ಲೇ ಬೇಡ ಅಂತ ಎದ್ದು ಹೋದ್ರೆ ನಾನು ಅವ್ರಿಗೆ ಏನ್ ಹೇಳಿ ಹೇಳು? ನಾನೇ ಅವ್ರಿಗೆ ಹೇಳ್ತೀನಿ. ಯಾರು ಹೇಳ್ಬೇಕು? ಕಾಂತಿಗೆ ಹೇಳ್ಬೇಕಾ? ಮಾದೇಗೌಡ್ರಿಗೆ ಹೇಳ್ಬೇಕಾ? ನಾನು ಹೇಳ್ತೀನಿ, ಈಗಲೇ ಹೇಳ್ತೀನಿ, ಹೋಗ್ತೀನಿ. ನಿಂತ್ಕೊಳ್ಳೋ, ಇಷ್ಟೊತ್ನಲ್ಲಿ ಎಲ್ಲಿಗೆ ಹೋಗ್ತೀಯಾ? ಸರಿ, ಬೆಳಗ್ಗೆ ಹೇಳ್ತೀನಿ. ಸತ್ತಿನ ಜೊತೆ ಮಾತಾಡ್ತಾ ಇದ್ದೆ. ಏನು ಹೇಳಿದ್ರು, ಹೇಗೆ ಹೇಳಿದ್ರು, ನನ್ನ ಮಾತೇ ಕೇಳ್ತಾ ಇಲ್ಲ ಅವನು. ಇನ್ನು ನೀನೇ ಅವನ ಹತ್ರ ಒಂದ್ಸರಿ ಮಾತಾಡೋದು ಒಳ್ಳೇದು ಅಂತ ಕಾಣಿಸುತ್ತೆ. ಯಾವ ವಿಷಯ? ಮದುವೆ ಆಗಲ್ಲ ಅಂತ ಪಟ್ಟಿ ಹಿಡಿದು ಕೂತಿದ್ದಾನೆ. ಅವನ ಹತ್ರ ನಾನು ಮಾತಾಡ್ತೀನಿ ರೇಣುಕಾ, ಅವ್ನು ನನ್ನ ಮಾತು ಮೀರೋದಲ್ಲ. ಅಯ್ಯೋ, ಅವನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಮದುವೆ ವಿಷಯದಲ್ಲಿ ಅವನು ಯಾರ ಮಾತು ಕೇಳಲ್ಲ. ನಾವು ಅವನ್ನ ಒತ್ತಾಯ ಮಾಡೋದು ಸರಿಯಲ್ಲ. ಇದು ಅವನೊಬ್ಬನ ಭವಿಷ್ಯದ ಪ್ರಶ್ನೆ ಅಲ್ಲ, ಆ ಹುಡುಗಿ ಭವಿಷ್ಯದ ಪ್ರಶ್ನೆ ಕೂಡ. ಅವನ ಅಭಿಪ್ರಾಯಕ್ಕೂ ನಾವು ಬೆಲೆ ಕೊಡಬೇಕು. ಏನಂತೀರ ರೀ? ರೇಣುಕಾ, ಅವನ ಅಭಿಪ್ರಾಯದ ಮನೆ ಹಾಗಿರಲಿ, ನಾಳೆ ಮಾದೇಗೌಡರಿಗೆ ನಾನು ಹೇಗೆ ಮುಖ ತೋರಿಸ್ಲಿ? ಮಾತು ಕೊಟ್ಟ ಮೇಲೆ ತಪ್ಪೋ ಹಾಗಿಲ್ಲ. ನಾವೊಂದು ಕೆಲಸ ಮಾಡೋಣ. ಆ ಹುಡುಗಿನ ನಮ್ಮ ಮಂಜುನಾಥನ್ಗೆ ತಂದ್ಕೊಳ್ಳೋಣ. ಅಲ್ಲಮ್ಮ, ಅಣ್ಣಂಗೆ ಅಂತ ಗೊತ್ತಾಗಿರೋ ಹುಡುಗಿನ. ಹೌದು ಕಣೆ, ಅದೆಲ್ಲ ಚೆನ್ನಾಗಿರಲ್ಲ. ನಾನೇನು ಚೆನ್ನಾಗಿರತ್ತೆ ಅಂತ ಹೇಳಿದ್ನ? ಮಾತು ಕೊಟ್ಮೇಲೆ ಉಳಿಸ್ಕೋಬೇಕಲ್ವಾ? ಅಷ್ಟಕ್ಕೂ ಹೀಗೆ ನಿಶ್ಚಿತಾರ್ಥ ಆಗಿಲ್ವಲ್ಲ. ಕೊಟ್ಟ ಮಾತು ಉಳಿಸ್ಕೋಬೇಕು. ನಮ್ಮ ಮಂಜು ಜಾತಕ ಕೂಡು ಬರುತ್ತೋ ಅಂತ ನೋಡೋಣ. ನಾಳೆ ದೇವಸ್ಥಾನಕ್ಕೆ ಅವನ ಜಾತಕನ ಕೊಟ್ಟು ಕಳಿಸ್ತೀನಿ. ಅದೇನಾಗುತ್ತೆ ಅಂತ ನೋಡೋಣ. ಯಾವನವನು ಕಾಂತಿ ಜೊತೆ ಅಷ್ಟೊಂದು ಸಲಿಗೆಯಿಂದ ಮಾತಾಡ್ತಿದ್ದವನು? ಕಾಂತಿ ಜೊತೆನಾ? ಎಲ್ಲಿ? ಅದೇ ನಮ್ಮೂರ್ ದೇವಸ್ಥಾನದಲ್ಲಿ. ನಮ್ಮೂರ್ನವನಂತೂ ಅಲ್ಲ. ಛೇ, ಹಾಳಾಗೋಗ್ಲಿ. ಕಾಂತಿಗಾದ್ರೂ ಬುದ್ಧಿ ಬೇಡವಾ? ಸುಬ್ಬ, ಕಾಂತಿ ವಿಷಯ ಮಾತಾಡಬೇಡ ನೀನು. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಕೂದ್ರಂತೆ. ನಾನೇ ಕಣ್ಣಾರೆ ನೋಡಿದ್ನಲ್ಲ, ಗಂಟೆಗಟ್ಲೆ ಮಾತಾಡ್ತಾ ನಿಂತಿದ್ರು. ಸತ್ಯ ಇರಬೇಕು ಅನ್ಸುತ್ತೆ. ಯಾವನಾದ್ರೇನಂತೆ? ನನಗೆ ಅವನು ಹಾಗೆಲ್ಲ ಕಾಂತಿ ಜೊತೆ ಮಾತಾಡ್ತಾ ಇದ್ದಿದ್ದು ಇಷ್ಟ ಆಗ್ಲಿಲ್ಲ. ನಿನ್ನಿಷ್ಟಾನ ಯಾರೋ ಕೇಳಿದವನು? ನೋಡಿ ಭಾವ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕಾಂತಿ ಇವತ್ತಲ್ಲ ನಾಳೆ ನಮ್ಮನೆ ಸೊಸೆ ಆಗೋಳು. ನೀನವನ ನಿರ್ಧಾರ ತಗೊಳ್ಳೋದಕ್ಕೆ ನಿನಗೆ ಅವತ್ತೇ ಹೇಳಿದ್ದೀನಿ, ನನ್ನ ಮಗಳ ಮಾತ್ರ ನಿಮ್ಮನೆ ಕೊಡೋದಿಲ್ಲ ಅಂತ. ಅವನು ಯಾವನೋ ಸತ್ಯ ಅಂದಿಯಲ್ಲ, ಅವನೇನಾದ್ರೂ ಮತ್ತೆ ಈ ಊರಿಗೆ ಬಂದ್ರೆ ಅವನಿಗೊಂದು ಗತಿ ಕಾಣಿಸ್ತು. ಯಾವ ಸೀಮೆ ರೌಡಿನ ನೀನು? ಧಮಕಿ ಹಾಕದ್ ನೋಡು. ನಾನು ಕಂಡಿದ್ದೀನ? ಬರ್ತೀನಿ. ಪುಣ್ಯ ಮಾಡು ಬಾ. ಸತ್ಯನಿಗೆ ಏನಾದ್ರೂ ಆದ್ರೆ? ಸುಬ್ಬಣ್ಣ ಮಾತಾಡಿದ್ ನೋಡಿದ್ರಲ್ಲ, ಸತ್ಯ ಏನಾದ್ರೂ ಮತ್ತೆ ಈ ಊರ್ ಕಡೆ ತಲೆ ಹಾಕಿದ್ರೆ ಒಂದ್ ಗತಿ ಕಾಣಿಸ್ತೀನಿ ಅಂತ ಪದೇ ಪದೇ ಹೇಳ್ತಿದ್ದ. ಒಳ್ಳೆ ರಗಳೆ ಆಯ್ತಲ್ಲ, ಈಗೇನೇ ಮಾಡೋದು? ಇರೋದು ಒಂದೇ ದಾರಿ. ಸತ್ಯ ನಿಶ್ಚಿತಾರ್ಥ ಮುಗಿಯೋವರೆಗೂ ಈ ಊರಿಗೆ ಬರಬಾರ್ದು. ಆದ್ರೆ ಸತ್ಯನಿಗೆ ಹಾಗೆ ಹೇಳೋದು, ನೀವು ಊರಿಗೆ ಬರಬೇಡ ಅಂತಂದ್ರೆ ಅವ್ನು ಯಾಕೆ ಅಂತ ಕೇಳಲ್ವಾ? ಮದುವೆಗೆ ಮುಂಚೆ ಹುಡುಗ ಹುಡುಗಿ ಮಾತಾಡೋದನ್ನ ನಮ್ ಜನ ಇಷ್ಟಪಡಲ್ಲ ಅಂದ್ರಾಯ್ತು. ಹೇಗೂ ಸಿಟಿಲಿ ಓದಿರೋ ಹುಡುಗ, ನಮ್ ಸಂಪ್ರದಾಯಗಳೆಲ್ಲ ಅವನಿಗೆ ಗೊತ್ತಾಗೋದಿಲ್ಲ. ಸರಿ, ಹಾಗೆ ಮಾಡೋಣ. ಕಾಂತಿಗೂ ಒಂದ್ ಮಾತು ಹೇಳ್ಬೇಕು, ನಿಶ್ಚಿತಾರ್ಥ ಆಗೋವರೆಗೂ ಇಬ್ರು ಭೇಟಿ ಆಗ್ಬೇಡಿ ಅಂತ. ಸೂರ್ಯಕಾಂತಿ